ಗಾಯ್ಸ್ ನಮ್ಮ ಅಕ್ಕಂದು ಎಂಗೇಜ್ಮೆಂಟ್ ಆಯಿತು. ಹ್ಯಾಪಿ ಬರ್ತ್ಡೇ ಟು ಯು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಸ್ಪೆಷಲ್ ಗೊತ್ತಾ? ಇವತ್ತು ನಮ್ಮ ರಾಕಿದು 2nd ಇಯರ್ ಬರ್ಡೇ. ಏನಮ್ಮ ರಾಕಿ, ನಿನ್ನ ಬರ್ಡೇ ಇವತ್ತು. ಇಲ್ಲಿ ಹೆಂಗಿರ್ಬೇಕು ನೀನು ಬರ್ಡೇ ಬಾಯ್? ನೋಡಿ ಗಾಯ್ಸ್, ಇವನು ಎಲ್ಲರೂ ನಮ್ಮ ರಾಕಿಗೆ ಬರ್ಡೇ ವಿಶ್ ಮಾಡಿಬಿಡಿ. ನಾವು ಹಿಂಗೇನೆ ಯಾವಾಗಲೂ ಇನ್ನು ಎಲ್ಲರೂ ಇಚ್ಚಕ್ ಬಿಡ್ತೀವಿ. ಇವನಂತ ಅದೆಷ್ಟು ಕಂಟ್ರೋಲ್ ಮಾಡ್ಕೊತ ನೋಡಿ ಓಡೇ ಹೋಗ್ತಿದ್ದಾನೆ. ಆಯ್ತು ಗಾಯ್ಸ್ ನಮ್ಮ ಅಕ್ಕಂದು ಎಂಗೇಜ್ಮೆಂಟ್ ಆಯಿತು ಅಂತ ಅಂದ್ಕೊಂಡ್ರೆ ನೋ ವೇ, ಚಾನ್ಸೇ ಇಲ್ಲ. ಅವಳ್ದು ಇವತ್ತು ಶೂಟ್ ಇತ್ತು, ಆದ್ದರಿಂದ ಈ ಥರ ರೆಡಿ ಆಗಿದ್ಲು. ನೀವು ಆ ಥರ ಎಲ್ಲ ಅಂದ್ಕೊಳ್ಳೇಬೇಡಿ. ಇವಾಗ ಸುಸ್ತಾಗಿ ಬಂದು ಟೈಮ್ ನೋಡಿ ಇಷ್ಟ ಆಗಿದೆ, ಬಂದು 1 ಗಂಟೆ ಆಯಿತು. ಇವಾಗ ಫ್ರೆಶ್ ಅಪ್ ಆಗಿ ಊಟ ಮಾಡೋಕ್ಕೆ ಕೂತಿದ್ದೀವಿ. ಇಲ್ಲಿ ನಮ್ಮ ರಾಕಿ ಸಾಹೇಬ್ರು ನನ್ನ ಬರ್ಡೇ ಆಗಿದೆ, ಕೇಕ್ ಕಟ್ ಮಾಡಿಸಿಲ್ಲ ಅಂತ ಬೇಜಾರಲ್ಲಿದ್ದಾರೆ. ನೋಡೋಣ ಏನು ಮಾಡ್ತಾರೆ. ನೋಡಿ ಎಷ್ಟು ನಾಟಕ ಮಾಡ್ತಿದ್ದಾನೆ ಅಂದರೆ, ಮೆತ್ತಗೆ ಇಲ್ಲಿ ಊಟ ಇದೆ, ಮೆತ್ತಗೆ ಕೂತಿರ್ತಾನೆ. ಹಿಂಗೆ ನೋಡ್ತೀರಿ, ನಾನು ಅಲ್ಲಿ ನೋಡ್ತಾ ಇರ್ತೀನಿ, ಮೆತ್ತಗೆ ಒಂದೊಂದು ಹೆಜ್ಜೆ ಬರ್ತಾನೆ. ನೀವೇ ನೋಡಿ ಹೆಂಗೆ ಬರ್ತಾನೆ ಅವನು ಅಂತ. ಮೆತ್ತಗೆ ಹಿಂಗೆ ಕೂತಿರ್ತೀನಿ, ನೋಡಿ ಹೆಂಗೆ ಬರ್ತಾನೆ. ಓಯ್ ಡೈರೆಕ್ಟಾಗೆ ಬಂದ್ಬಿಟ್ಟ. ಕುತ್ಕೋ, ಗೂಸ ಕೊಡ್ತೀನಿ, ಕುತ್ಕೋದಕ್ಕೆ. ಸಿಟ್, ಗುಡ್ ಬಾಯ್, ಸಿಟ್. ಚಿನ್ನಮ್ಮ ಬೇಜಾರಾ ಕೇಕ್ ಕಟ್ ಮಾಡಿಸಿಲ್ಲ ಅಂತ? ಅಲ್ಲಿ ಮರಿ. ಹ್ಯಾಪಿ ಬರ್ತ್ಡೇ ರಾಕಿ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ರಾಕಿ, ಹ್ಯಾಪಿ ಬರ್ತ್ಡೇ ಟು ಯು ರಾಕಿ, ಹ್ಯಾಪಿ ಬರ್ತ್ಡೇ ಟು ಯು. ರಾಕಿ ಏನ್ ಬೇಕಮ್ಮ ನಿಂಗೆ? ತಗೋ. ಇನ್ನೊಂದು ತಡಿಯೇ, ನಾವು ಕೊಟ್ರೆ ಆಮೇಲೆ ತಿನ್ನಲ್ಲ, ನಾವು ಕೊಡೋಣ ಒಂದೊಂದು ಪೀಸ್ನ. ರಾಕು ಬೇಡ, ಸೌತೆಕಾಯಿ ಕೊಡು ನೀನು. ಹ್ಯಾಪಿ ಬರ್ಡೇ. ರಾಕಿಗೆ ಸೌತೆಕಾಯಿ. ಅವನವಾಗ ತಿನ್ನಕ್ ಬರೋದು ಹಂಗೆ ಗಬ 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 ಅಂತ. ಹೆಂಗ್ ತಿಂತಾನೆ ನಮ್ ರಾಕಿ. ಹೆಲ್ದಿ ಸ್ನ್ಯಾಕ್ಸ್ ಯಾವತ್ತೂ ಈ ಥರ ಹೆಲ್ದಿ ಸ್ನ್ಯಾಕ್ಸ್ ಕೊಡಬೇಕು. ಹೊರಗಡೆಯಿಂದ ಏನೂ ತರಬಾರ್ದು. ಅದರಿಂದ ನಾವು ಫ್ರೆಶ್ ಆಗಿರೋದು ವಾಟರ್ ಮೆಲನ್, ಆ್ಯಪಲ್, ಕ್ಯಾರೆಟ್ ಆ್ಯಂಡ್ ಸೌತೆಕಾಯಿ ಯೂಸ್ ಮಾಡಿದ್ದೀವಿ ನಾವಿಲ್ಲಿ. ಇನ್ನೊಮ್ಮೆ ರಾಕಿ ಎಲ್ಲ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು, ಇಲ್ಲಿ ಹೋಗಿದ್ದು ತುಂಬ ಪ್ಲ್ಯಾನ್ಸ್ ಇತ್ತು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ, ಬಟ್ ಆಗಲಿಲ್ಲ. ಇನ್ನೊಮ್ಮೆ ನೆಕ್ಸ್ಟ್ ಇಯರ್ ನಿಂದು ಜೋರಾಗಿ ಮಾಡೋದು. ಇನ್ನೊಮ್ಮೆ ಅಮ್ಮ ಬರ್ತೈತೆ, ತಡಿ, ಅಮ್ಮ ಬರ್ತೈತೆ. ಬೇಡವಾ ನಿಂಗೆ ವಾಟರ್ ಮೆಲನ್? ಬೇಡವಾ? ಅಲ್ಲಿ ಆಗ್ಲೇ ತಿನ್ನಕ್ ಹೋಗ್ತವನೆ. ಎಲ್ಲ ನಿನ್ಗೆನೆ ಅದು. ಇವನ್ ಕಣ್ಣೆಲ್ಲ ಬಂದು ಇಲ್ಲೇ ಇದೆ. ಅಮ್ಮ ಚಿಕ್ಕ ಹ್ಯಾಪಿ ಬರ್ತ್ಡೇ ರಾಕಿ, ಹ್ಯಾಪಿ ಬರ್ತ್ಡೇ. ಹೆಂಗಿತ್ತು ರಾಕಿ ಕೇಕ್? ಗಬ ಗಬ ತಿಂತ ಇದೆಯಲ್ಲವ ರಾಕಿ. ಅಮ್ಮ ಏನ್ ಮಾಡ್ತಾ ಇದ್ಯಾ? ನಾನು ರೊಟ್ಟಿ ಮಾಡ್ಕೊಂಡು ಮೆಣಸಿನಕಾಯಿ ಖಾರ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ವಾವ್, ಅದ್ರ ಜೊತೆ ಏನಾದ್ರೂ ಮಾಡ್ಬೇಕನ್ಸ್ತಿದ್ಯಲ್ಲ, ತಿನ್ಬೇಕನ್ಸ್ತಿದ್ಯಲ್ಲ? ಗೋಬಿ ನೀನ್ ಮಾಡ್ತೀಯಲ್ಲ, ನೀನ್ ಮಾಡ್ಕೊಡಲ್ವಾ? ನಾನು ಫ್ರೈಡ್ ರೈಸ್ ನೀನ್ ಮಾಡ್ಕೊಡಲ್ವಾ? ಇಲ್ಲ, ನೀನೇ ಚೆನ್ನಾಗಿ ಮಾಡ್ತೀಯ, ತುಂಬಾ ಚೆನ್ನಾಗಿ ಒಪ್ಕೊಂಡಲ್ಲ ನಾನು ಚೆನ್ನಾಗಿ ಮಾಡ್ತೀನಿ ಅಂತ. ಚೆನ್ನಾಗಿ ಮಾಡ್ತೀಯ ಅಂತಲೇ ಹೇಳೋದು ನಾನು ನಿನ್ಗೆ. ಆಯ್ತಾಯ್ತು, ಸಮಾಧಾನ ಅಮ್ಮ. ನಮ್ಮಮ್ಮ ಹಸಿಮೆಣಸಿನ್ಕಾಯಿ ಖಾರ ಮಾಡ್ತಾ ಇದ್ದಾರೆ. ರೊಟ್ಟಿಗಂತೂ ಸಖತ್ತಾಗಿರುತ್ತೆ ಅಲ್ವಮ್ಮ? ಹೌದು, ತುಂಬಾ ಚೆನ್ನಾಗಿರುತ್ತೆ. ನನಗೆ ಅಮ್ಮ ಹೇಳ್ಕೊಟ್ಟಿದ್ದು, ಅಜ್ಜಿ ಹೇಳ್ಕೊಟ್ಟಿರೋದಂತೆ. ತೋಟಕ್ಕೆ ಶೀತ ಆದಾಗ ಮತ್ತೆ ಚಳಿಗೆ ತುಂಬಾ ಚೆನ್ನಾಗಿರ್ತದೆ. ಇದು ಹೆಂಗ್ ಮಾಡೋದು ಅಂದ್ರೆ, ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿ
ಉರಿಕೋಬೇಕು. ಅಂದರೆ ಡೀಪ್ ಫ್ರೈ ಮಾಡಿ ಕ್ಯಾಪ್ಸಿಕಮ್ ಕೂಡ ಹಾಕ್ಬೋದು ಅನ್ಸುತ್ತೆ, ಬೇಕಾದವ್ರು ಹಾಕೊಳ್ಳಿ. ಇದಕ್ಕೆ ಸಾಲ್ಟು ಮತ್ತು ಸ್ವಲ್ಪ ಹುಣಸೆ ಹುಳಿ ಹಾಕಬೇಕಷ್ಟೆ. ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಸಣ್ಣ ಆಗೋವರೆಗೆ. ಇದನ್ನು ರೊಟ್ಟಿಗೆ ಹಾಕೊಂಡು ತಿಂತಾ ಇದ್ರೆ ಅದರಲ್ಲೂ ಮೊಸರು ಹಾಕ್ಕೊಂಡು ತುಂಬ ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡಲೇಬೇಕು. ನಿಮ್ಮನೇಲೂ ಮಾಡ್ತಾ ಇದ್ರೆ ಕಮೆಂಟಲ್ಲಿ ಹೇಳಿ ಹೆಂಗಿರುತ್ತೆ ಅಂತ. ನಮ್ಮ ಕಡೆ ಇದು ಹಸಿಮೆಣಸಿನ್ಕಾಯಿ ಖಾರ ಅಂತೀವಿ, ನಿಮ್ಮ ಕಡೆ ಏನು ಹೇಳ್ತಾರೆ ಹೇಳಿ. ಇದು ಖಾರ ಅನ್ನೋಲ್ಲಕ್ಕನೇ ಗೊತ್ತಿಲ್ಲ ಅಮ್ಮ, ನನಗೆ ಬಿಸಿ ನೀರು ಕುಡ್ದು ಅಭ್ಯಾಸ ಬೆಳಗ್ಗೆ ಎದ್ದಿದ ತಕ್ಷಣ. ಸ್ವಲ್ಪ ಹಿಂಗೆ ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು, ಇಲ್ಲದ್ರೆ ಹುಳಿ ಆಗಿಬಿಡುತ್ತೆ. ಸ್ವಲ್ಪ ತಳ ಹಿಡಿಯುತ್ತೆ, ಇದು ಸ್ಟೀಲ್ ಆದ್ದರಿಂದ. ತುಂಬ ಟೇಸ್ಟಿಯಾಗಿರುತ್ತೆ, ಖಾರ ಖಾರವಾಗಿ. ನೋಡಿ ನೀವು ಟ್ರೈ ಮಾಡಿ, ಸಖತ್ತಾಗಿರುತ್ತೆ ರೊಟ್ಟಿಗೆ. ಇವಾಗ ನಾನು ಗೋಬಿಗೆ ಕಟ್ ಮಾಡ್ಕೊತಾ ಇದ್ದೀನಿ. ಎಲೆಕೋಸನ್ನ ನಾನು ಯೂಸ್ ಮಾಡ್ತಾ ಇರೋದು, ನೀವು ಬೇಕಿದ್ರೆ ಹೂಕೋಸು ಕೂಡ ಯೂಸ್ ಮಾಡ್ಬೋದು. ಬಿಸಿ ಬಿಸಿ ರಾಗಿ ರೊಟ್ಟಿ ಆಗ್ತಾ ಇದೆ ನೋಡಿ. ಖಾರ ಈ ಥರ ಬರಬೇಕು, ತುಂಬ ಸಖತ್ತಾಗಿರುತ್ತೆ ರೊಟ್ಟಿಗೆ. ಏನಮ್ಮ, ಎಷ್ಟು ತಿಂತಾ ಇದ್ವಿ ಮೊದಲು, ಇವಾಗ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ. ಖಾರ ತಿನ್ನೋರು ಕಮ್ಮಿ ಆಗಿಬಿಟ್ಟಿದ್ದೀವಿ. ನಮ್ಮಮ್ಮನ ಫ್ಯಾಮಿಲಿ ಫುಲ್ ಖಾರ, ಅದರಿಂದ ನಮಗೂ ಖಾರ ಬಂದುಬಿಟ್ಟಿದೆ ತಿನ್ನೋದು. ನೆಕ್ಸ್ಟ್ ಈಗ ಫ್ರೈಡ್ ರೈಸ್ಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಎಲ್ಲ ಆದಮೇಲೆ ಗೋಬಿ ಹೇಗೆ ಮಾಡೋದು ಹೇಳ್ಕೊಡ್ತೀನಿ. ಬಾಕಿ ಎಲ್ಲಿ ಅಂತ ಹುಡ್ಕಿದ್ರೆ ಅಣ್ಣವರು ಇನ್ನೂ ಮಲಗಿದ್ದಾರೆ. ಇಲ್ಲಿ ಬಂದು ಏನು ರಾಕೆ, ಇನ್ನೂ ಮಲಗಿದ್ಯಾ? ನಮ್ಮನ್ನೆಲ್ಲ ಬೆಳಗ್ಗೆ ಎಬ್ಬಿಸ್ಬಿಟ್ಟು 6:30 7 ಗಂಟೆಗೆ ಇವನು ನೋಡಿ 9 ಗಂಟೆ ಆದರೂ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ. ನಮ್ಮನ್ನೆಲ್ಲ ಎಬ್ಬಿಸ್ಬಿಡೋದು, ಆಮೇಲೆ ಮಲ್ಕೊಬಿಡೋದು ಇವನು. ನಮಗೆಲ್ಲ ನಿದ್ದೆ ಬರಲ್ಲ ನೆಕ್ಸ್ಟ್. ಏನೋ ರಾಕೆ, ನೋಡು ಕೆರ್ಕೊಳ್ಳೋದು, ಇಷ್ಟು ಕೆರ್ಕೋತೀಯ. ಕ್ಯೂಟ್ ರಾಜ, ಕ್ಯೂಟ್. ಮನಿಕೊಳಮ್ಮ, ಮನಿಕೋ. ನಮ್ದೆಲ್ಲ ನಿದ್ದೆ ಹೋಗಿಸ್ತಲ್ಲ, ನೆಮ್ಮದಿಯಾಗಿ ಮಲ್ಕೊ ನೀನು. ರೈಸ್ ಇಲ್ಲಿ ಫ್ರೈಡ್ ರೈಸ್ ರೆಡಿ ಆಗ್ತಾ ಇದೆ. ನಾನಿಲ್ಲಿ ಗೋಬಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಗೋಬಿಗೆ ಮೇನ್ ಬೇಕಾಗಿರೋದು ಎಲೆಕೋಸು ಅಥವಾ ಹೂಕೋಸು, ಎರಡರಲ್ಲಿ ಒಂದಾಗುತ್ತೆ. ನಾನು ಎಲೆಕೋಸು ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ, ಈರುಳ್ಳಿ, ಕ್ಯಾಪ್ಸಿಕಮ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸೊಪ್ಪು, ಸೋಡಾ, ಮೈದಾ, ಉಪ್ಪು, ಖಾರದ ಪುಡಿ ಮತ್ತು ಸ್ವಲ್ಪ ಕಾರ್ನ್ಫ್ಲೋರು ಒಳಗಿದೆ. ಇದು ನಾವು ಮನೇಲೇ ಮಾಡಿರೋದು ಕಾರ್ನ್ಫ್ಲೋರು, ನೀವು ಬೇಕಾದರೆ ಅಂಗಡಿಯಿಂದಲೂ ತೊಗೋಬೋದು. ಇವಾಗ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಫಸ್ಟು ಎಲೆಕೋಸಿಗೆ ಮೈದಾ ಹಾಕೋಬೇಕು. ಹದವಾಗಿ ಹಾಕೋಬೇಕು, ತುಂಬ ಜಾಸ್ತಿನೂ ಹಾಕೋಬಾರ್ದು. ಹಾಕೊಂಡ್ರೆ ಅಂದರೆ ತುಂಬ ಜಾಸ್ತಿ ಗೋಬಿ ಆಗುತ್ತೆ. ನಾನು ಎಷ್ಟು ಬೇಕಷ್ಟು ಹಾಕೋತೀನಿ. ನೆಕ್ಸ್ಟು 1-2 ಸ್ಪೂನು ಕಾರ್ನ್ಫ್ಲೋರ್ ಹಾಕೋಬೇಕು. ತುಂಬ ಜಾಸ್ತಿನೂ ಹಾಕೋಬೇಡಿ, ಚೆನ್ನಾಗಿ ಬರಲ್ಲ ಅದು. ನೆಕ್ಸ್ಟು ಖಾರದ ಪುಡಿ. ನಾವು ಇಲ್ಲಿ ಕಲರ್ ಏನು ಯೂಸ್ ಮಾಡ್ತಾ ಇಲ್ಲ. ಜಾಸ್ತಿ ಹಾಕಿದ್ರೆ ಕೆಂಪು ಕಲರ್ ಜಾಸ್ತಿ ಬರುತ್ತೆ ಗೋಬಿ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲಿಗೆ ಗೋಬಿಗೆ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಜಾಸ್ತಿ ಹಾಕೋಬೇಡಿ, ಯಾಕೆಂದರೆ ಸ್ವಲ್ಪ ಸಪ್ಪೆ ತಿನ್ನೋರು ಸಪ್ಪೆ ತಿನ್ಬೋದು. ಬೇಕಾದ್ರೆ ಮಸಾಲ ಮಾಡಬೇಕಾದ್ರೆ ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಸೋಡಾ, ಜಾಸ್ತಿ ಹಾಕೋಬೇಡಿ, ನಾನು ಸ್ವಲ್ಪ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ತಗೋಬಾ ಅಮ್ಮ, ಇಲ್ಲಿ ಒಳಗೆ ಸ್ವಲ್ಪ ತೋರಿಸಿ. ಈ ಎಲೆಕೋಸಲ್ಲಿ ಮೊದಲೇ ನೀರಿನಂಶ ಇದ್ರಿಂದ, ಅಂದರೆ ನಾವು ನೆನೆ ಹಾಕಿ ಇಟ್ಟಿದ್ವಿ ಒಂದು 20 ಮಿನಿಟ್ಸು.
ಅದರಲ್ಲಿ ಹುಳಗಳು ಏನಾದರೂ ಇದ್ದರೆ ಹೋಗಲಿ ಅಂತ ನಾವು ಯಾವಾಗಲೂ ನೆನೆಸಿಟ್ಟೇ ನಾವು ಮಾಡೋದು. ಅದರಿಂದ ಆಲ್ರೆಡಿ ಇಲ್ಲಿ ಸ್ವಲ್ಪ ನೀರಿರುತ್ತೆ, ಸ್ವಲ್ಪ ನೀರು ಹಾಕ್ಕೊಂಡು ಹದವಾಗಿ ಕಲಿಸ್ಬೇಕು. ಇದು ಕಲಿಸ್ಕೋಬೇಕು, ಜಾಸ್ತಿ ನೀರು ಹಾಕಬೇಡಿ, ತುಂಬ ತೆಳುವಾದರೆ ಚೆನ್ನಾಗಿ ಬರಲ್ಲ. ತುಂಬ ನೀರು ಹಾಕಿನೂ ಕಲಿಸ್ಬಾರ್ದು. ನೋಡಿ ಈ ಥರ ಹದ ಬರಬೇಕು. ನೋಡಿ ಇಷ್ಟು ಒಂದು 5 ಮಿನಿಟ್ಸ್ ಬಿಡಿ. ಅದು ಸ್ವಲ್ಪ ಏನಾಗುತ್ತೆ ಅಮ್ಮ, ಏನಂತಾರೆ, ಅದ ಬರಬೇಕು. ಅದು ಸ್ವಲ್ಪ ನೆನಿಬೇಕು. ಮೈದಾ ಹಾಕಿರ್ತೀವಿ ಅಲ್ವಾ, ಕಲಸು ಒಂದು 5 ನಿಮಿಷ. ನೋಡಿ ಇಷ್ಟು ಮಾಡಿಟ್ಬಿಟ್ಟು ಒಂದು 5 ಮಿನಿಟ್ಸ್ ಬಿಡ್ತೀನಿ. ನಾವು 3 ಜನ ಇರೋದ್ರಿಂದ ನಮ್ಗೆ ಎಷ್ಟು ಬೇಕಷ್ಟು ಮಾಡ್ಕೊಂಡಿದ್ದೀನಿ. ಇದು ಗೋಬಿ ಮಾಡೋದಕ್ಕೆ ಎಣ್ಣೆ ಹಾಕಿದ್ದೀನಿ ಬಾಣಲಿಗೆ. ನಾವು ಆಲ್ಮೋಸ್ಟ್ ಕಬ್ಬಣನ ಯೂಸ್ ಮಾಡ್ತೀವಿ. ಯಾವ್ದು ಹೆಲ್ದಿ ಅದನ್ನೇ ಇವಾಗ ಯೂಸ್ ಮಾಡೋಣ ಅಂತ ನಮ್ಮ ಮನೇಲಿ ಈಗ ಕಬ್ಬಣ ಬಾಣಲಿ ಯೂಸ್ ಮಾಡ್ತಾ ಇದ್ದೀವಿ. ಇದು ಸ್ವಲ್ಪ ಕಾಯಬೇಕು. ಕಾಯ್ತಿದ್ದಂಗೆ ಗೋಬಿ ಮಾಡೋಕ್ಕೆ ರೆಡಿ. ಸ್ವಲ್ಪ ನೀರು ಮಾಡಿಕೊಂಡು ಗೋಬಿನ ತೊಗೋಬೇಕು, ಇಲ್ಲದವ್ರೆ ಅಂಟಂಟಾಗುತ್ತೆ ಬಿಡಬೇಕಾದ್ರೆ. ಸುಲಭವಾಗಿ ಬಿಡ್ಬೋದು ಗೋಬಿನ. ಕಾಣಕ್ಕಲ್ಲ. ಇಲ್ಲಿ ಮುಂದೆ ತಗೋಬಾ ಅಮ್ಮ. ಹಾಗೆ ಇಲ್ಲಿ ನೋಡಿ, ತುಂಬ ಹೈ ಫ್ಲೇಮು ಇರಬಾರ್ದು, ಮೀಡಿಯಮ್ ಇರಬೇಕು. ಹಂಗೆ ಅಂದ್ಬಿಟ್ಟು ಲೋ ಫ್ಲೇಮ್ ಅಂತೂ ಇರಲೇಬಾರ್ದು, ಅದು ಮೆತ್ತಗಾಗ್ಬಿಡುತ್ತೆ. ನೋಡಿ ಈ ಕಲರ್ ಬರ್ತಿದ್ದಂಗೆ ತೆಗೆದಿಟ್ಕೋಬೋದು. ತುಂಬ ಕ್ರಿಸ್ಪಿಯಾಗಿದೆ ಗೋಬಿ. ನೋಡಿ ಎಷ್ಟು ಗರಂ ಅಂತ ಇದೆ. ಗೈಸ್, ನಾನು ಇವಾಗ ಡ್ರೈ ಗೋಬಿ ಎಲ್ಲ ರೆಡಿ ಆಗಿದೆ. ಈಗ ಗೋಬಿ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಿದ್ದೀನಿ. ಸಾಂಬಾರ್ ಟೈಪು ಮನೇಲಿ 5 ಮಿನಿಟ್ಸಲ್ಲಿ ಮಾಡ್ಕೋಬೋದು. ಸ್ವಲ್ಪ ಆಯಿಲ್ ಹಾಕಿ ಇಟ್ಟಿದ್ದೀನಿ, ನೋಡ್ಬೋದು. ಜಾಸ್ತಿ ಹಾಕಿಲ್ಲ, ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಇಲ್ಲಿ ಸ್ವಲ್ಪ ಕಾರ್ನ್ಫ್ಲೋರು 2 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡು ಸ್ವಲ್ಪ 1/4 ಲೀಟರ್ ಅಷ್ಟು ನೀರು ಹಾಕೋಬೇಕು. ಇಲ್ಲಿಗೆ ಮಿಕ್ಸ್ ಮಾಡಿ ಇಟ್ಕೋಬೇಕು. ಕ್ಯಾಪ್ಸಿಕಮ್, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಕೆಚಪ್, ಆಮೇಲೆ ಗ್ರೀನ್ ಚಿಲ್ಲಿ ಮತ್ತು ಸೋಯಾ ಸಾಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಬೇಕಾಗುತ್ತೆ, ಯಾಕೆಂದರೆ ರುಚಿಗೆ ತಕ್ಕಷ್ಟು, ಇಲ್ಲದವರೆ ಸ್ವೀಟ್ ಆಗಿಬಿಡುತ್ತೆ ಅಥವಾ ಖಾರ ಇರುತ್ತೆ. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಬಗ್ಗಿ ತೋರಿಸು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಮೆಣಸಿನ್ಕಾಯಿ ಹಾಕ್ಬೇಕಾ. ಸ್ವಲ್ಪ ಹಿಂಗೆ ಸ್ಟಾರ್ಟಿಂಗ್ ಹುರ್ಕೊಬಿಟ್ಟು, ಜಾಸ್ತಿ ಹುರಿಯೋಕೆ ಹೋಗ್ಬೇಡಿ, ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಸೀದೋಗ್ಬಿಡುತ್ತೆ. ಈರುಳ್ಳಿ ಹಾಕೋಬೇಕು. ಕ್ಯಾಪ್ಸಿಕಮ್ ಕೂಡ ಇವಾಗಲೇ ಹಾಕೊಳ್ಳಿ. ನಿಮಗೆ ಬೇಕು ಅಂದರೆ ಕ್ಯಾಪ್ಸಿಕಮ್ 1 ಫುಲ್ ಹಾಕೊಳ್ಳಿ. ನಾನಿಲ್ಲಿ ಹಾಫ್ ಹಾಕೊಂಡಿದ್ದೀನಿ, ಜಾಸ್ತಿ ಬೇಡ ಅಂತ. ಏಕೆಂದರೆ ಫ್ರೈಡ್ ರೈಸಲ್ಲೂ ಕ್ಯಾಪ್ಸಿಕಮ್ ಇದೆ, ಇದು ಜಾಸ್ತಿ ಆಗಿಬಿಡುತ್ತೆ ನೆನೆಸ್ಕೊಳ್ಳೋಕ್ಕೆ ಅಂತ. ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಉಟ್ಕೊಳ್ಳಿ. ಇಲ್ಲಿ ನೋಡಿ, ಇಷ್ಟು ಕಲರ್ ಆಗ್ತಿದ್ದಂಗೆ ಸೋಯಾ ಸಾಸ್ ಹಾಕೊಳ್ಳಿ. ನೋಡಿ ಇಷ್ಟು ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು. ಟೊಮೆಟೊ ಕೆಚಪ್, ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡ್ತಿದ್ದೆ ಟೊಮೆಟೊ ಕೆಚಪ್. ಇವತ್ತು ಟೈಮ್ ಆಗಲಿಲ್ಲ, ಅದರಿಂದ ನಾನು ಪ್ಯಾಕೆಟೇ ಹಾಕ್ತಾ ಇದ್ದೀನಿ. ಗ್ರೀನ್ ಚಿಲ್ಲಿ ಸ್ವಲ್ಪ ಹಾಕೊಳ್ಳಿ. ಸ್ವಲ್ಪ ಮಿಕ್ಸ್ ಮಾಡಿಕೊಂಡು, ನೀವು ಇಲ್ಲಿ ಕಾರ್ನ್ಫ್ಲೋರ್ಗೆ ನೀರಾಕಿ ಏನು ಮಿಕ್ಸ್ ಮಾಡಿ ಇಟ್ಟಿದ್ರೆ ಅದನ್ನು ಸ್ವಲ್ಪ ಹಾಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಸಾಲ್ಟ್, ಜಾಸ್ತಿ ಹಾಕಬೇಡಿ, ಸ್ವಲ್ಪ ಹಾಕೊಳ್ಳಿ. ಇಷ್ಟು ನಾವು ಆಲ್ಮೋಸ್ಟ್ ಎಲ್ಲ ಸಪ್ಪೆ ತಿನ್ನೋದ್ರಿಂದ ಎಲ್ಲ ಕಮ್ಮಿನೇ ಉಪಯೋಗಿಸ್ತೀವಿ ಸಾಲ್ಟ್ನ.
1 ಲೋಟದಷ್ಟು ನೀರು ತುಂಬ ಕುದಿಯೋಕೆ ಬಿಡಬೇಕು. ಚೆನ್ನಾಗಿರುತ್ತೆ. ಅವಾಗ ಎಷ್ಟು ಕುದ್ದಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ. ನಿಮಗೆ ಬೇಕು ಅಂದರೆ ಟೊಮೆಟೊ ಸಾಸ್ ಜಾಸ್ತಿನೂ ಹಾಕೋಬೋದು. ಹಂಗಂದ್ಬಿಟ್ಟು ಜಾಸ್ತಿನೂ ಹಾಕೋಬಿಡಿ, ತುಂಬ ಸ್ವೀಟ್ ಆಗಿಬಿಡುತ್ತೆ. ಸ್ವಲ್ಪ ಗೋಬಿ ಜಾಸ್ತಿ ಮಾಡಿರೋದ್ರಿಂದ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಮಸಾಲೆಗೆ ಜಾಸ್ತಿ ಇರಲಿ ಅಂತ. ಕುದಿಯಲು ಬಿಡಿ. ಸ್ವಲ್ಪ ಒಂದು 10 ಮಿನಿಟ್ಸ್ ಕುದಿಯೋಕೆ ಬಿಡಬೇಕು. ಹೈ ಫ್ಲೇಮ್ ಇಟ್ಬಿಡಿ ಇದಕ್ಕೆ. ಲೋ ಅಲ್ಲಿ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ನೋಡಿ ಇಷ್ಟು ಇರಲೇಬೇಕು. ನೋಡ್ತಿರ್ಬೋದು ಕುದೀತಾ ಇದೆ ತುಂಬ. ಅದು ಸ್ವಲ್ಪ ಗಟ್ಟಿ ಥರ ಬರುತ್ತೆ. ಈಗ ನೋಡಿ ಫುಲ್ ಲಿಕ್ವಿಡ್ ಹೋಗ್ತಾ ಇದೆ. ಗಟ್ಟಿ ಬರೋ ತನಕ ಕುದಿಸ್ಬೇಕು. ಡ್ರೈ ಗೋಬಿ ಕೂಡ ಟೇಸ್ಟ್ ಮಾಡಿ ಕೆಚಪ್ ಜೊತೆ, ತುಂಬ ಚೆನ್ನಾಗಿರುತ್ತೆ. ಗೈಸ್ ನೋಡಿ ಇವಾಗ ಗಟ್ಟಿ ಬಂದಿದೆ ಹದ. ಆವಾಗ ಗೋಬಿ ಹಾಕೊಳ್ಳಿ. ನೋಡಿ ನಾನೆಲ್ಲ ಹಾಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಸೊಪ್ಪು, ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಇದೇ ಥರ ಒಂದು 3 ಮಿನಿಟ್ಸ್ ಕೈ ಆಡಿ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ 2 ಮಿನಿಟ್ಸ್ ಇದೇ ಥರ 2 ಮಿನಿಟ್ಸ್ ಮಿಕ್ಸ್ ಮಾಡ್ಕೊಳ್ಳಿ. ಸಾಂಬಾರು ಬಿಸಿಬೇಳೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಇದೇನಾದರೂ ಮನೇಲಿ ಟ್ರೈ ಮಾಡಿದ್ರೆ ನೀವು ಹೊರಗಡೆಯಿಂದ ತಿನ್ನಬೇಕು ಅಂತ ಅನಿಸೋದೇ ಇಲ್ಲ. ತುಂಬ ಚೆನ್ನಾಗಿ ಬರುತ್ತೆ ಗೋಬಿ. ನಮ್ಮ ಅಕ್ಕ ಮತ್ತು ನಮ್ಮ ಅಮ್ಮನ ಕೈಲಿ ರಿವ್ಯೂ ಹೇಳಿಸ್ತೀನಿ. ಹೆಂಗೆ 10ಗೆ ಎಷ್ಟು ಕೊಡ್ತಾರೆ ನೋಡೋಣ ಇವತ್ತು. ನೆಕ್ಸ್ಟ್ ರೆಸಿಪಿ ಏನು ಮಾಡಬೇಕು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ಗೋಬಿ ನೋಡಿ ಎಷ್ಟು ಚೆನ್ನಾಗಾಯಿತು. ತಿನ್ನೋದಕ್ಕೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಮನೇಲಿ. ಹೊರ್ಗಡೆ ಮಾಡ್ಕೊಳ್ಳೋ ಬದಲು ಈ ಥರ ಮನೇಲೇ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ತಿಂದರೆ ಹೆಲ್ದಿಯಾಗೂ ಇರುತ್ತೆ. ಹೆಲ್ತಿಗೂ ತುಂಬ ಒಳ್ಳೆಯದು. ಗೋಬಿ ರೆಡಿ. ವಾವ್, ನೋಡ್ತಾ ಇದ್ರೆ ಇವಾಗಲೇ ತಿನ್ಬೇಕು ಅನಿಸ್ತಾ ಇದೆ. ತುಂಬ ಹೊಟ್ಟೆ ಹಸಿವಾಗ್ತಾ ಇದೆ. ಹೋಗಿ ತಿನ್ನೋಣ ಬನ್ನಿ. ಫ್ರೈಡ್ ರೈಸ್ ಕೂಡ ರೆಡಿ ಆಗಿದೆ. ನಮ್ಮ ಅಕ್ಕ ಈಗ ತಾನೇ ಎದ್ದು ಬಂದು ಡೈರೆಕ್ಟ್ ಹಲ್ಲು ಜೊತೆ ಡ್ರೈ ಗೋಬಿ ತಿಂತಾ ಇದ್ದಾಳೆ. ತುಂಬ ಇಷ್ಟ ಅವಳಿಗೆ ನಾನು ಮಾಡೋ ಡ್ರೈ ಗೋಬಿ ಅಂದರೆ. ನಿಜ ಅಲ್ವಾ? ನಮ್ಮಮ್ಮ ಏನು ಮಾಡ್ತಾ ಇದ್ದಾರೆ? ನಮ್ಮಮ್ಮ ಅವ್ರು ಮಲ್ಕೊಬಿಟ್ಟಿದ್ದಾರೆ. ನಮ್ಮ ರಾಕಿ ಸಾಹೇಬ್ರಿ ಏನು ಮಾಡ್ತಾ ಇದ್ದಾರೆ? ಬಾಗು ರಾಕಿ, ಓನ್ ಮಾಡ್ತಾ ಇದೆಯಾ? ಕಣ್ಣು ನೋಡಿ ಗಾಯ್ಸ್, ಕಣ್ಣು ಇರೋದು ಮಾತ್ರ ಪುಟ್ಟಕ್ಕೆ, ಕಣ್ಣು ಮಾತ್ರ ಇಷ್ಟು ಅಗ್ಲ ಐತೆ. ನಮ್ಮನೆ ಹುಲಿ ಮರಿ ಇದು, ಹುಲಿ ಮರಿ ಇದು. ಏನೋ ರಾಕಿ, ಹುಲಿನ ನೀನು? ಇಲ್ಲಿ ಚಿಕ್ಕಿ ಚಿಕ್ಕಿ ಟಿಕ್ಕಿ 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 ಟಿಕ್ಕಿ. ಏನೂ ತಿಂದಿಲ್ಲ ನಿನ್ನೆಯಿಂದ, ಏನೂ ತಿಂದಿಲ್ಲ. ಬರೀ ಕ್ಯಾರೆಟು, ಆ್ಯಪಲ್ಲು. ಅದು ಆ್ಯಪಲ್ ಕೂಡ ಹಿಂಗೆ ಎಸ್ತಿದ್ದಾನೆ, ಅದನ್ನು ತಿಂದಿಲ್ಲ ಗಾಯ್ಸ್. ನೋಡಿ ಇಲ್ಲಿ ಬಿದ್ದಿದೆ, ಇಲ್ಲಿ ಬಿದ್ದಿದೆ. ಎಲ್ಲ ಕಡೆ ಹಿಂಗೆ ಚೆಲ್ಲೋದು. ಇಲ್ಲಿ ಗೊಂಬೆ. ಈ ಬಾಟಲ್ ಅಂತೂ ಬಿಡಲ್ಲ, ಕಚ್ಚಿ ಇಡ್ತಾನೆ. ನಾನಿಲ್ಲಿ ನನ್ಗೆ ಹಾಕ್ಕೊಂಡಿದ್ದೀನಿ. ನಮ್ಮ ಮನೆಯವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಇಬ್ಬರು ತಿಂತಾ ಇದ್ದಾರೆ. ರಿವ್ಯೂಸ್ ಕೇಳೋಣ ಬನ್ನಿ. ಟೇಸ್ಟ್ ಮಾಡಿದ್ರಲ್ಲ, ಹೆಂಗಿದೆ ಅಮ್ಮ? ಹೆಂಗಿದೆ? ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜಾಮೂನು ಹಂಗೆ ಚೆನ್ನಾಗಿ ಮಾಡ್ತಾರೆ. ಜಾಮೂನ್ ಬಿಟ್ಬಿಟ್ಟು ಗೋಬಿ ಹೇಳಮ್ಮ. ಚೆನ್ನಾಗಿದೆ. ಇಲ್ಲಿ ನೋಡು ಹಿಂಗೆ ಮಧ್ಯದಲ್ಲಿ ಹಾರ್ಬಿಡೋದು. ಏನೂ ತಿನ್ನಂಗಿಲ್ಲ. ಅವ್ನು ಮಾತ್ರ ನಮಗೆ ಕೊಡಲ್ಲ. ನಾವು ಮಾತ್ರ ಏನು ತಿಂತಿದ್ರು ಅವನಿಗೆ ಕೊಟ್ಬಿಡ್ಬೇಕು ಗೈಸ್. ನೋಡಿ ಈ ಥರ ತಲಾಟೆ ನನ್ನ ಮಗ ಇವನು. ಭೂಮಿ ಹೆಂಗಿದೆ?
ಚೆನ್ನಾಗಿದೆ ಆಕ್ಚುಲಿ ಇವಳು ಇನ್ನೂ ಚೆನ್ನಾಗಿ ಮಾಡ್ತಾಳೆ, ಇವಳು ಸ್ವಲ್ಪ ಪರವಾಗಿಲ್ಲ. ಗಾಯ್ಸ್ ಹಿಂಗೆ ಹೇಳ್ತಿದ್ದಾಳೆ ಗಾಯ್ಸ್. ಅಷ್ಟೊತ್ತಿಂದ ಕಷ್ಟಪಟ್ಟು ಮಾಡಿದ್ದೀನಿ. ಏನಿದೆ ಚೆನ್ನಾಗಿದೆ ಸ್ವಲ್ಪ. ನೋಡಿ ನಮ್ಮಮ್ಮಂಗೆ ತುಂಬ ಇಷ್ಟ ಆಗಿದೆಯಂತೆ. ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ತಡೀರಿ ಗಾಯ್ಸ್. ಗಾಯ್ಸ್ ಈಗ ಗೋಬಿ ಟೇಸ್ಟ್ ಮಾಡೋಣ. ನಿಜವಾಗ್ಲೂ ಸಕ್ಕತ್ತಾಗಿದೆ. 10ಗೆ ಎಷ್ಟು ಕೊಡ್ತಾರೆ ಕೇಳೋಣ. ಅಮ್ಮ 10ಗೆ ಎಷ್ಟು ಕೊಡ್ತೀಯಾ? 10 9 ಕೊಡ್ತೀನಿ ನಾನು. ಭೂಮಿ ನೀನು? 9.0. 9 ಅಂತೆ ಗಾಯ್ಸ್. ನಿಜವಾಗ್ಲೂ ಚೆನ್ನಾಗಿದೆ ಗಾಯ್ಸ್, ಟ್ರೈ ಮಾಡಿ ನೀವು. ಬೇಕಾದರೆ ಕಮೆಂಟಲ್ಲಿ ತಿಳಿಸಿ ಹೆಂಗಿರುತ್ತೆ ಅಂತ. ಟ್ರೈ ಮಾಡಿ. ನನಗಂತೂ ತುಂಬ ಇಷ್ಟ ಆಯಿತು ಗಾಯ್ಸ್. ಈ ಥರ ಗೋಬಿಗೆ ಫ್ರೈಡ್ ರೈಸ್ ಹಾಕ್ಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ ಗಾಯ್ಸ್. ನಮ್ಮಮ್ಮ ರೊಟ್ಟಿ ತಿಂದಿದ್ರಿಂದ ಬರೀ ಗೋಬಿ ತಿಂತಾಯಿದ್ದಾರೆ. ಇಬ್ರಿಗೂ ಶೀತ ಜ್ವರ ಬಂದುಬಿಟ್ಟಿದೆ. ಅದರಿಂದ ನಮ್ಮಮ್ಮ ರಾಗಿ ರೊಟ್ಟಿ, ಅಕ್ಕ ರಾಗಿ ರೊಟ್ಟಿ ಫ್ರೈಡ್ ರೈಸ್ 2, ನಾನು ಗೋಬಿ ಫ್ರೈಡ್ ರೈಸ್. ನಮ್ಮ ರಾಕಿ ಓನ್ ತಿಂದೆ ಚಿಕ್ಕಂದ ನೀನು? ಓನ್ ತಿಂದೆ? ನಿಂಗೂ ಬೇಕಾ ಗೋಬಿ? ಗೋಬಿ ಬೇಕಾ ನಿನ್ಗೂ? ಗೋಬಿ ಬೇಕಾ ಚಿನ್ನ ಮರಿಗೆ? ನೋಡಿ ಗೈಸ್ ಹೆಂಗೆ ನೋಡ್ತಿದ್ದಾನೆ. ಪಾಪದವನು ಕುತ್ಕೊಬಿಡ್ತಾನೆ ನಿಂಗೆ ಏನಾದ್ರು ತಿಂತಾ ಇದ್ರೆ. ಓಕೆ ಗಾಯ್ಸ್, ಬಾಯ್ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಬಾಯ್.